ಇದು ಜಾಕ್ ಫ್ರೂಟ್ ಪ್ಯಾಚ್ ಬಡ್ಡಿಂಗ್ ಅಂತ ಹೇಳ್ತಾರೆ, ಅಂದರೆ ಬಡ್ ಗ್ರಾಫ್ಟಿಂಗ್ಗಳು. ಇದನ್ನು ಏಪ್ರಿಲ್ ತಿಂಗಳಲ್ಲಿ ಮಾಡಿರೋದು. ಈ ಕಸಿ ಹಸಿರಾಗದೆ ಇದ್ದರೆ ಮಾತ್ರ ಇದು ಬದುಕಿದೆ ಅಂತ ಅರ್ಥ. ಇದನ್ನು ಪ್ಲಾಸ್ಟಿಕ್ಕನ್ನು ಓಪನ್ ಮಾಡಬೇಕು ಈ ಥರ. ಪ್ಯಾಚ್ ಬೆಟ್ಟಿಂಗ್ ಅಥವಾ ಬಡ್ ಗ್ರಾಫ್ಟಿಂಗ್ ಅಂತ ಹೆಸರು ಇದಕ್ಕೆ. 20 ದಿನಗಳ ನಂತರ ಇದನ್ನು ಓಪನ್ ಮಾಡಬೇಕು. ಇಲ್ಲಿ ನೋಡಿ, ಹಸಿರು ಭಾಗ ಕಾಣ್ತದಿಲ್ಲ, ಪೋರ್ಷನ್ನು ಈ ಥರ. ಇದು ಮುಂದೆ ಇಲ್ಲಿ ಕಣ್ಣು ಬರ್ತದೆ, ಕಣ್ಣು ಕಸಿ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲಿ ಈ ಗಿಡಕ್ಕೆ ಬೇಡದೇ ಇರತಕ್ಕಂಥ ಗೆಲ್ಲುಗಳನ್ನು ಕಟ್ ಮಾಡಬೇಕು. ಇಲ್ಲಿ ನೋಡಿ, ಕಟ್ ಮಾಡಾಗಿದೆ. ಇದಕ್ಕೆ ಇದೇ ಗಿಡಕ್ಕೆ ಇನ್ನೊಂದು ಸೈಡಲ್ಲಿ ಗ್ರಾಫ್ಟ್ ಮಾಡಲಾಗಿದೆ. ಇದು ಬಡ್ ಗ್ರಾಫ್ಟಿಂಗ್. ಇದನ್ನು ಓಪನ್ ಮಾಡಬೇಕು. 20 ದಿನಗಳಾಗಿದೆ ಮಾಡಿ. ಇವನ್ನು ಪ್ಲಾಸ್ಟಿಕ್ಕನ್ನು ಓಪನ್ ಮಾಡಿ ತೆಗಿಬೇಕು. ಹಸಿರು ಭಾಗ ಇದ್ದರೆ ಮಾತ್ರ ಇದು ಗ್ರಾಫ್ಟಿಂಗ್ ಸಕ್ಸಸ್ ಆಗಿದೆ ಅಂತ ಅರ್ಥ. ಇಲ್ಲಾಂದರೆ ಇದು ಫೇಲ್ಯೂರು. ಕಪ್ಪು ಅಥವಾ ಮಾಯ್ಶ್ಚರ್ ಇದಾಗಿದ್ದರೆ ಇದು ಕಸಿ ಫೇಲ್ ಅಂತ ಅರ್ಥ. ನೋಡಬೇಕು ಏನಾಗಿದೆ ಅಂತೇಳಿ. ಇದಕ್ಕೆ ಸೂಕ್ತವಾದ ಕಸಿಗೆ ಸೂಕ್ತವಾದ ಟೈಮ್ ಅಂದರೆ ಏಪ್ರಿಲ್ ಹಾಗೂ ಮೇ ಮೊದಲನೇ ವಾರ. ಮಾರ್ಚ್ ನಂತರ, ಮಾರ್ಚ್ ಎಂಡಿಂದ ಮೇ ಸ್ಟಾರ್ಟಿಂಗ್ವರೆಗೆ ಅಡ್ಡಿಲ್ಲ ಇದು. ಆನಂತರ ಇದು ಸರಿಯಾಗಿ ಬರೋದಿಲ್ಲ. ಮಾಯ್ಶ್ಚರ್ ಇದ್ದರೆ ಕಸಿ ಸಕ್ಸಸ್ ಆಗೋದಿಲ್ಲ. ಈ ಕಸಿ ಜಾರಿದೆ ನೋಡಿ, ಸೈಡಲ್ಲಿ ಜಾರು ಬಿಟ್ಟಿದೆ. ಹಸಿರು ಭಾಗ ಇದೆ, ಆದರೆ ಇದು ಸಕ್ಸಸ್ ಆಗೋದು ಕಡಿಮೆ, ತುಂಬ ಕಡಿಮೆ. ಕಾಣಿಸ್ತದೆಯಲ್ಲ, ಈ ಥರ ಜಾರು ಬಿಟ್ಟಿದೆ. ಇನ್ನೊಂದು ಕಸಿ ಇದೆ ನೋಡು, ಇದು ಕೂಡ ಬಡ್ ಗ್ರಾಫ್ಟಿಂಗ್ ಮೆಥಡ್ ನೋಡಿ. ಇಲ್ಲಿ ಕರೆಕ್ಟಾಗಿ ಕಾಣ್ತದೆಲ್ಲ. ಇದು ಸಕ್ಸಸ್ ಆಗಿದೆ. ಇದು ಪ್ಯಾಚ್ ಬಡ್ಡಿಂಗ್ ಅಥವಾ ಬಡ್ ಗ್ರಾಫ್ಟಿಂಗ್ ಅಂತ ಅಂತಾರೆ. ಇದೆ, ಇದು ಬಡ್ ಗ್ರಾಫ್ಟಿಂಗ್. ಇದು ಮುಂದೆ ಇಲ್ಲಿ ಕಣ್ಣು ಓಪನ್ ಆಗಿ ಇಲ್ಲಿ ಚಿಗುರು ಬರ್ತದೆ. ಇದು ಮೇಲ್ಗಡೆ ವೇಸ್ಟ್ ಅಂದರೆ ಮೇಲ್ಗಡೆ ಭಾಗವನ್ನು ಕಟ್ ಮಾಡಬೇಕು. ಇದಕ್ಕೆ ಇನ್ನೊಂದು ಕಸಿ ಇದೆ. ಈ ಕೊಟ್ಟೆಯಲ್ಲಿ ತಯಾರಾದ ಒಳ್ಳೆಯ ಜಾತಿಯ ಸಸಿಗಳನ್ನು ನೋಡಿ, ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಒಂದು ಗಿಡ, ಒಳ್ಳೆಯ ತಳಿ. ಈ ತಳಿಯನ್ನು ನಾವು ಇದಕ್ಕೆ ಕಸಿ ಮಾಡಿದ್ದೇವೆ. ಇದಕ್ಕೆ ಸಾಮೀಪ್ಯ ಕೃಷಿ ಅಂತ ಹೇಳ್ತಾರೆ. ಇವನ್ನೆಲ್ಲ ಯೂಟ್ಯೂಬ್ ನೋಡಿ ಕಲ್ತ್ಕೊಂಡಿದ್ದು. ನೀವು ಇದು ಜಾಕ್ ಫ್ರೂಟ್ ಗ್ರಾಫ್ಟಿಂಗ್ ಮೆಥಡ್ಸ್ ಅಂತ ಹೊಡೆದ್ರೆ ಅದರಲ್ಲಿ ಇವೆಲ್ಲ ಬರ್ತದೆ ನೋಡಿ. 2 ಗೆಲ್ಲುಗಳನ್ನು ಕಟ್ಟಲಾಗಿದೆ. ಉಳುಕಿರ್ತಕ್ಕಂಥ ವೇಸ್ಟ್ ಪೋರ್ಷನ್ನ ಕಟ್ ಮಾಡಿ ಬಿಸಾಡಲಾಗಿದೆ. ಹಳೆಯ ಉಪಯೋಗಕ್ಕೆ ಬಾರದ ಹಲಸಿನ ಗಿಡವನ್ನು ಈ ಥರ ಗಟ್ ಮಾಡಿಕೊಂಡು ಅದಕ್ಕೆ ಚಿಗುರು ಹೊಡಿತದೆ. ಅದಕ್ಕೆ ಈ ಥರ ನಾವು ಒಳ್ಳೊಳ್ಳೆ ಜಾತಿಯ ಗಿಡದ ಜೊತೆ ಕಸಿ ಮಾಡಿದರೆ ನಮ್ಗೆ ಒಳ್ಳೆ ತಳಿಯ ಹಲಸು ಗಿಡ ತಯಾರು ಮಾಡಲಿಕ್ಕೆ ಆಗ್ತದೆ. ಬೇಡದ ಗೆಲ್ಲುಗಳನ್ನು ಕಟ್ ಮಾಡ್ತಾ ಇರಬೇಕು. ಇದು ನೋಡಿ, ಒಳ್ಳೆಯ ಜಾತಿಯ ಕಸಿ ಗಿಡಗಳಿಗೆ ಮತ್ತೊಂದು ಬೀಜದ ಗಿಡದ ಭಾಗವನ್ನು ಜೋಡಿಸಿ ಕಸಿ ಮಾಡಲಾಗಿದೆ. ಯಾವ ಥರ ಕೂಡಿದೆ ನೋಡಿ.
ಈ ಥರ ಸಪೋರ್ಟಿಗೆ ಮತ್ತೊಂದು ಗಿಡವನ್ನು ಕಸಿ ಮಾಡಿದರೆ ಈ ಗಿಡ ತುಂಬ ಬಲಿಷ್ಠವಾಗಿ ಬೆಳೀತದೆ. ಇಲ್ಲಿ ನೋಡಿ, ಗ್ರೋತು ಡಬಲ್, ಅಂದರೆ ರೂಟ್ ಜಾಸ್ತಿ ಆಗುತ್ತೆ. ಇದಕ್ಕೆ 2 ಗಿಡದ ಸಪೋರ್ಟ್ ಸಿಗುತ್ತೆ. ಇನ್ನೊಂದು ಗಿಡ ಈ ಥರ ಪಕ್ಕದಲ್ಲಿದೆ. ಇನ್ನು ಸ್ವಲ್ಪ ದೊಡ್ಡಾದ ನಂತರ ಇದಕ್ಕೆ ಇನ್ನೊಂದು ಗಿಡದ ಬೀಜದ ಗಿಡದ ಸಪೋರ್ಟನ್ನು ಕೊಟ್ಟಿದ್ರೆ ಇದು ವೇಗವಾಗಿ ಬೆಳೀತದೆ. ಇಲ್ಲಿ ನೋಡಿ, ವೇಸ್ಟ್ ಆದ ಇದು ಹಲಸಿನ ಗಿಡ. ಈ 2 ಗಿಡಗಳಿದ್ದು 2 ಬೀಜದ ಗಿಡಗಳನ್ನು ಈ ಥರ ಕಡಿದು ಟಾಪ್ ವರ್ಕಿಂಗ್ ಅಂತ ಹೇಳ್ತಾರೆ. ಇದನ್ನು ಕಡಿದು ಇದಕ್ಕೆ ಕೊಟ್ಟಿಲಿರೋ ಒಳ್ಳೆಯ ಜಾತಿಯ ಗಿಡವನ್ನು ಕಸಿ ಮಾಡಿರೋದು. ಇದಕ್ಕೆ ಇಲ್ಲಿ ನೋಡಿ, ಕರೆಕ್ಟಾಗಿ ಇಲ್ಲಿಂದ ಇದಕ್ಕೆ ಜೋಡಣೆ ಆಗಿದೆ. ಇಲ್ಲಿ ಈ ಥರ ಇದಕ್ಕೆ ಇನ್ನೊಂದು ಈ ಗಿಡದ ಗೆಲ್ಲುಗಳು ಜೊತೆಗೆ ಈ ಗಿಡದ ಮತ್ತೊಂದು ಗೆಲ್ಲು, ಇವೆರಡೂ ಕೂಡ ಇಲ್ಲಿ ಜಾಯಿಂಟ್ ಆಗಿದೆ. ಇದು ಮುಂದಿನ ಕಸಿಯಾದ ವಿಯೆಟ್ನಾಂ ಆದ ಒಳ್ಳೆಯ ಜಾತಿಯ ಗಿಡ. ಇದಕ್ಕೆ ಮಳೆಗಾಲದಲ್ಲಿ ಸಪೋರ್ಟ್ ಕೊಡಬೇಕಾಗ್ತದೆ, ಇಲ್ಲಾಂದರೆ ಗಿಡ ಗಾಳಿಗೆ ಮುರಿದು ಇದಾಗ್ತದೆ. ಈ ಥರ ಮಾಡಿ ನಾವು ಒಳ್ಳೆಯ ತಳಿಯ ಗಿಡಗಳನ್ನು ತಯಾರು ಮಾಡ್ಕೋಬೋದು. ಇದು ತುಂಬ ವೇಗವಾಗಿ ಬೆಳೀತದೆ. ಕಡಿಮೆ ಟೈಮಲ್ಲಿ ಒಳ್ಳೆಯ ಜಾತಿಯ ಹಲಸಿನ ಗಿಡವನ್ನು ಮಾಡಬೇಕು. ನಾವು ಇದಕ್ಕೆ ಬೇರೆ ಗೆಲ್ಲುಗಳು ಚಿಗುರ್ತಾ ಬಂದಂಗೆ ಅವನ್ನು ಈ ಥರ ತೆಗೆದುಹಾಕಬೇಕು. ಯಾವುದೇ ರೀತಿ ಇದು ಮಾಡಲಿಕ್ಕಿಲ್ಲ. ಇದಕ್ಕೆ ಮಳೆಗಾಲದಲ್ಲಿ ಸ್ವಲ್ಪ ಸುಣ್ಣ ಹಾಕಿ ಪ್ಲಾಸ್ಟಿಕ್ ಮುಚ್ಚಿದರೆ ತುಂಬ ಒಳ್ಳೆಯದು. ಇದು ಕೂಡ ಟಾಪ್ ವರ್ಕ್ಗೆ ಬೇಡದಾದ ಗಿಡಕ್ಕೆ ಇದೆ. ಇಲ್ಲೊಂದು ಕಣ್ಣು ಕಸಿಯನ್ನು ಮಾಡಲಾಗಿದೆ. ಇದೆ ಇಲ್ಲಿ ನೋಡಿ, ಸಣ್ಣದಾಗಿ ಇದೆ. ಇಲ್ಲಿ ಸಣ್ಣದಾಗಿ ಚಿಗುರಲಿಕ್ಕೆ ಹೊಡಲಿಕ್ಕೆ ಆರಂಭ ಆಗಿದೆ. ಇದು ಮಾಡಿ 1 ತಿಂಗಳಾಯಿತು. ಇಲ್ಲೂ ಕೂಡ ನೋಡಿದೆ, ಟಾಪಲ್ಲಿ ಚಿಗುರಿಕೆ ಪ್ರಾರಂಭವಾಗಿದೆ, ಪ್ಯಾಚ್ ಬಡ್ಡಿಂಗ್. ಇದ್ರ ಕೆಳಗೆ ಒಂದು ಮಾಡಲಾಗಿತ್ತು, ಅದು ಸ್ವಲ್ಪ ಸಕ್ಸಸ್ ಆಗೋ ರೇಟ್ ಕಡಿಮೆ, ಸ್ವಲ್ಪ ಫಂಗಸ್ ಟೈಪ್ ಬಂದಿದೆ. ಇಲ್ಲೂ ಮತ್ತೊಂದು ಗೆಲ್ಲಿಗೆ ಮಾಡಲಾಗಿದ್ದು, ಅದು ಡೌಟ್ ಇದೆ, ಸ್ವಲ್ಪ ಫಂಗಸ್ ಪ್ರಾಬ್ಲಮ್ ಇದೆ, ಬರ್ತದೋ ಇಲ್ಲ ಗೊತ್ತಿಲ್ಲ. ಈ ಥರ ನಾವು ಟಾಪ್ ವರ್ಕ್ ಮಾಡಿ ಒಳ್ಳೊಳ್ಳೆ ತಳಿಯ ಗಿಡವನ್ನು ಬೆಳೆಸ್ಕೋಬೋದು. ಇದು ಕೂಡ ಟಾಪ್ ವರ್ಕ್ ಅಂತ ಹೇಳ್ತಾರಲ್ಲ, ಅದೇ ಇದು ಪಕ್ಕದಲ್ಲಿ ಚಿಗುರು ಬಂದಿದೆ. ಆ ಚಿಗುರಿಗೆ ವಿ ಗ್ರಾಫ್ಟ್ ಮಾಡಲಾಗಿದೆ. ವಿ ಗ್ರಾಫ್ಟ್ ಮಾಡಿ ನೋಡಿ, ಅದು ಎಷ್ಟು 1-1.5 ತಿಂಗಳಲ್ಲೇ ಎಷ್ಟೊಂದು ಬಲಿಷ್ಠವಾಗಿ ಆಗಿದೆ ಅಂತ ನೋಡಿ. ಇಲ್ಲಿ ನೋಡಿ, ವಿ ಗ್ರಾಫ್ಟಿಂಗು ಸಕ್ಸಸ್ ರೇಟು ತುಂಬ ಕಡಿಮೆ, ಬಡ್ ಗ್ರಾಫ್ಟಿಂಗ್ ಸಕ್ಸಸ್ ರೇಟ್ ಜಾಸ್ತಿ ನೋಡಿ. ಇದಕ್ಕೆ ಮತ್ತೊಂದು ಗೆಲ್ಲುಗಳಿಗೆ ಬಡ್ ಗ್ರಾಫ್ಟಿಂಗ್ ಅಂದರೆ ಬಡ್ಡನ್ನು ಅಂಟಿಸಲಾಗಿದೆ. ಇದು ಕೂಡ ಒಂಥರ ಫಂಗಸ್ ಇದಾದಂಗೆ ಆಗಿದೆ. ಇಲ್ಲಿ ಮೇಲ್ಗಡೆ ನೋಡಿ, ಇದಕ್ಕೆ ಚಿಗುರು ಸ್ಟಾರ್ಟ್ ಆಗಿದೆ, ಸಣ್ಣದಾಗಿ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದು ಗೆಲ್ಲುಗಳಿಗೆ ಇದು ಬಡ್ ಗ್ರಾಫ್ಟ್ ಮಾಡಿದ್ದಿದೆ, ಚಿಗುರು ಹೊಡಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಚಿಗುರು ಬರ್ತಾ ಇದೆ. ಇದು ಬೇಡದೇ ಹೋದ ಇದನ್ನು ಚಿವುಟಿ ತೆಗಿಬೇಕು. ಇದಕ್ಕೂ ಕೂಡ ಒಂದು ಬಡ್ಡನ್ನು ಮಾಡಲಾಗಿದೆ. ಇದಕ್ಕೂ ಚಿಗುರು ಬರ್ತಾ ಇದೆ, ಸರಿಯಾಗಿ ಬರ್ತದೋ ಇಲ್ಲ ಗೊತ್ತಿಲ್ಲ. ಈ ಥರ ಹೀಗಾಗಿ ಈ ಥರ ನಾವು ಒಳ್ಳೊಳ್ಳೆ ತಳಿಯ ಗಿಡವನ್ನು ಟಾಪ್ ವರ್ಕ್ ಮಾಡಿ ಬೆಳೆಸ್ಕೊಂಡ್ರೆ ಶೀಘ್ರದಲ್ಲಿ ನಾವು ಒಳ್ಳೆಯ ಹಲಸಿನ ತಳಿಯನ್ನು ಪಡಿಬೋದು. ಇದು ಕೂಡ ಪ್ಯಾಚ್ ಬಡ್ಡಿಂಗ್ಗೆ ಚಿಕ್ಕದಾಗಿ ಸೈಡಲ್ಲಿ ಕಣ್ಣು ಓಪನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ.